ಬಿಸಿ ಹೊಸಕೋಟೆ ಬಿರಿಯಾನಿ ಬಂದಿರೋದಕ್ಕೂ 1 ಟೋಕನಿಗೆ ಎಲ್ಲರೂ ಹೋಗ್ಬಿಟ್ಟಿದೀವಿ. ಸೊ ಟೈಮ್ ಇವಾಗ 3:30. ನೆನಪಿದಾನಲ್ಲ ಇವನು ಲಾಸ್ಟ್ ಬ್ಲಾಗ್ ಅಲ್ಲಿ ಬಂದಾಗ ಬಾಣ್ಲಿ ಇದ್ದ, ಈಗ ಕೂದಲು ಬಂದಿದೆ, ಹಂಗಾಗಿ ನಿಮಗೆ ಗೊತ್ತಾಗಲ್ಲ, ಸ್ವಲ್ಪ ದಪ್ಪ ಬೇರೆ ಆಗಿದ್ದಾನೆ. 3:30 ರಾತ್ರಿಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಹೊಸಕೋಟೆ ಬಿರಿಯಾನಿ ತಿನ್ನಕ್ಕೆ ಹೊರಟಿದ್ದೀವಿ. ಸರಿಯಾಗಿ ಕಣ್ಣು ಬಿಡೋಕ್ಕಾಗ್ತಿಲ್ಲ. ನೋಡಿ ಕಣ್ಣೆಲ್ಲ ರೆಡ್ ಆಗಿ ಊಸ್ಟ್ ಆಗ್ಬಿಟ್ಟಿದೆ, ನಿದ್ದೆ ಇಲ್ಲ. ನೈಟ್ ಮಲಗಿದ ಲೇಟು. ಅಲ್ಲಿ ಡಾಕ್ಟ್ರ್ ಒಬ್ರು ಇದ್ದಾರೆ. ನೆಕ್ಸ್ಟ್ ಅಲ್ಲಿ ಹೊಸಕೋಟೆಗೆ ಹೋದಾಗ ತೋರಿಸ್ತೀನಿ. ಸೊ ಫಸ್ಟ್ ಈಗ ಬೇಗ 40 ಕಿಲೋಮೀಟ್ರು ಹೊಸಕೋಟೆ ಬಿರಿಯಾನಿನ ಕ್ಯಾಚ್ ಮಾಡಬೇಕು ನಾವು. ಮಧು ಇದ್ದಾರೆ ಇಲ್ಲಿ ಬಿರಿಯಾನಿ ತಿನ್ನೋಕ್ಕೆ ತುದಿಗಾಲಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ ಮಧು ಅವರು. ಸೊ ನಮ್ಮ ಬಾಯ್ಸ್ ಜೊತೆ ಬೆಳಿಗ್ಗೆನೆ ಹೊಸಕೋಟೆ ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಬನ್ನಿ. ಬಂದ್ವಿ, ರೀಚ್ ಆಗಿದ್ದೀವಿ ಹೊಸಕೋಟೆ ದಮ್ ಬಿರಿಯಾನಿ. ಕರೆಕ್ಟ್ ಪ್ರೆಸೆಂಟ್ ಮಣಿ ದಮ್ ಬಿರಿಯಾನಿ ಹೋಟೆಲ್ ಹತ್ರ ಇದ್ದೀವಿ. ಸೊ ಮಾರ್ನಿಂಗ್ ಒಳ್ಳೆ ರೈಡ್ ಆಯಿತು. ಲೈನಪ್ಸ್ ಅಂತಂದರೆ ಪಲ್ಸರ್ 135, ಡ್ಯೂಕ್ 250 ಆ್ಯಂಡ್ ನಿಂದು ಯಾವುದಪ್ಪ? ನಂದು ಆಕ್ಸಿಸ್ 125. ಬೆಂಗಳೂರಲ್ಲಿ ಯಾವ್ದಾದ್ರು ಗಾಡಿ ಆಗಲಿ ಎತ್ಕೊಂಡು ಹೋಗ್ತಾ ಇರೋ ಸುಮ್ಮನೆ ಅನ್ಪ್ಲಾನ್ ಟ್ರಿಪ್ಗಳೆಲ್ಲ ಹಿಂಗೆ. ಸ್ವಲ್ಪ ಚಳಿ ಇದೆ, ಕೈಯೆಲ್ಲ ಮರಗಿಟ್ಟಿದೆ. ಆಮೇಲೆ ನಿಮಗೆ ಒಂದು ಅವಾಗಲೇ ಹೇಳದ್ ಮತ್ತೆ ಅದರಲ್ಲಿ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕಿರ್ತೀನಿ. ಡಿಫ್ರೆನ್ಸ್ ನೋಡಿ, ಕಟಿಂಗ್ ಇದು ಬೋರ್ಡ್ ಅದು ಮತ್ತೆ ಇದ್ರದ್ದು ಗೊತ್ತಾಯ್ತಾ? ಮಾಡಿ ಅವರಿಗೆ ಸಚ್ಚಣ್ಣನ ಜೊತೆ ಫಸ್ಟ್ ಬ್ಲಾಗ್ ಪೀಸ್ ಔಟ್. ಇವರು ನಮ್ಮ ಡಾಕ್ಟ್ರು ಗಾಡಿ ಹೊಡೆದಿ ಸ್ಪೀಡಿಗೆ ನಂಬರ್ ಪ್ಲೇಟೇ ಉದುರೋಗ್ಬಿಟ್ಟಿದೆ. ಆ ನಂಬರ್ ಪ್ಲೇಟ್ ಉದುರೋಗೋ ರೇಂಜಿಗೆ ಹೊಡ್ಕೊಂಬಂದೆ ಗಾಡಿ ಬಿರಿಯಾನಿ ತಿನ್ನೋಕ್ಕೋಸ್ಕರ. ಯಾರಿಗಾರೋ ಫ್ಯಾಮಿಲಿ ಡಾಕ್ಟರ್ ಬೇಕಾದ್ರೆ ಫ್ಯಾಮಿಲಿ ಡಾಕ್ಟ್ರಾ? ಓಕೆ. ಅರ್ಲಿ ಮಾರ್ನಿಂಗ್ ಜನ ಜಾತ್ರೆ ಇದೆ, ಗಿಜಿ ಫುಲ್ಲು. ಯಾವ್ದಾರೋ ನಿಮ್ಮ ಊರು ಜಾತ್ರೆ ನೋಡಿದ್ರೆ ಇಲ್ಲ ಹಂಗೆ ಅದೇ ಫೀಲ್ ಕೊಡ್ತಿದೆ. ಮಾರಮ್ಮನ ಜಾತ್ರೆ ಆಗ್ಬಿಟ್ಟಿದೆ. ಸೇಮ್ ಊಟಕ್ಕೆ ಬಂದಂಗೆ ನಾವು ಬಂದಿದ್ದೀವಿ. ಕ್ಯೂ ಅಲ್ಲಿ ಇದೀವಿ ನೋಡಿ ಬಿರಿಯಾನಿಗೋಸ್ಕರ. ಒಳ್ಳೆ ಟೈಮ್ ಬೇಗ ಬಂದಿದ್ದೀವಿ, ಇನ್ ಟೈಮಿಗೆ ಬಂದಿದ್ದೀವಿ. ಇಷ್ಟ ಅಂದ್ರೆ ನಮ್ದೇ ರೀ. ಜಾಸ್ತಿ ಏನು ಕ್ಯೂ ಇಲ್ಲ. ಸುಂದರವಾಗಿ ಕಾಣಿಸ್ತಿದ್ಯಾ? ಅಂದವಾಗಿ ಕಾಣಿಸ್ತಿದೆ. ಬುಲೆಟ್ ತೋರಿಸಿದ್ದು ಬುಲೆಟ್ ಬಾಯ್ ಜುಟ್ಟಾಕದ್ ಮರ್ತ್ಬಿಟ್ಟಿದ್ದೀನಿ. ಪ್ರೋ ರೈಡರ್ ನಮ್ಮ ಬ್ಯಾಚಲ್ಲಿ ಸೋನು ಅಂತ. ಸೋನು ಅಲಿಯಾಸ್ ವರುಣ್. ಇವನು ವರುಣ್ ವಿ ಸ್ಕ್ವಯರ್ ನಾವು ನೋಡಿ ಯೂನಿಫಾರ್ಮ್ ಅಲ್ಲೇ ಬಂದ್ಬಿಟ್ಟಾನೆ. ದೇವ್ರ ನೋಡಕ್ ಲೈನಲ್ಲಿ ನಿಂತೀವಲ್ಲ, ಒಬ್ಬನೇ ಮಂಜುನಾಥನೊಬ್ಬನೇ. ಅವ್ನು ಕಣ್ಣು ಇಷ್ಟೇ ಬಿಡ್ತಿರೋದು ಅವ್ನಿಗೆ ಕಣ್ಣು. ಪ್ರದೀಪ್ ಅವರು ಅಲ್ಲೊಳಲ್ಲಿ ಫುಲ್ ಟಕ್ಲಾಗ್ಬಿಟ್ಟಿದ್ದಾರೆ. ಪ್ರದೀಪ್ ಅವರು ಆಗಿಲ್ಲ. ಬೆಳಿಗ್ಗೆ ಅವನು ನಾರ್ಮಲ್ ಆಗಿ ಎದ್ದೇಳೋದೇ ಕಷ್ಟ. 10 ಗಂಟೆಗೆ ಎದ್ರೆ ದೊಡ್ಡ ವಿಚಾರ. ಒಂದರಲ್ಲಿ ಇವಾಗ 4 ಗಂಟೆಗೆ ಎಪ್ಸ್ಕೊಂಡ್ ಬಂದಿದ್ದೀವಿ. ಅಂದ್ರೆ ಆ ಟಕ್ಲ ಅಲ್ಲ, ನಿದ್ದೆ ಟಕ್ಲ. ಅರ್ಥ ಆಗತ್ತೆ. ಉಲ್ಟನ್ ಬಾಯ್ ಹುಡುಗ ಪರ್ಸನಾಲಿಟಿ ಇದೊಂದು ತುಂಬಾ ಸಣ್ಣ ಆಗ್ಬಿಟ್ಟೇನೆ. ಅದಕ್ಕೆ ಹೊಸಕೋಟೆ ಬಿರಿಯಾನಿ ತಿಂದು ದಪ್ಪ ಮಾಡ್ಸೋಣ ಅಲ್ಲ. ಈ ಥರ ಅನ್ಪ್ಲಾನ್ ಬಿರಿಯಾನಿ ಎಲ್ಲ ಇನ್ಯಾವತ್ತು ಪ್ಲಾನ್ ಮಾಡಬೇಡಿ ಪ್ಲೀಸ್. ಯಾಕಂದ್ರೆ ಹೇಳಿ ಮೊದಲೇ ಬಿರಿಯಾನಿಗೆ ಹೋಗೋಣ ಬೆಳಿಗ್ಗೆ 4 ಗಂಟೆಗೆ. ನಾವು ಜರ್ಕಿನ್ ಹಾಕೊಂಡು ಬರ್ತೀವಿ. ಏನಾದರೂ ಫುಲ್ ಸ್ಲೀವ್ ಶರ್ಟ್ ಹಾಕಿದ್ವಿ. ಅವ್ನ ಕತೆ ನೋಡು, ಟಿ ಶರ್ಟು ಬೂಸ್ಟ್ ಆಗ್ಬಿಟ್ಟು ಕರೆಕ್ಟಾಗಿ ತಗೊಂಡಿದ್ದೀರಾ? ಕೊಡು ಎಲ್ಲರಿಗೂ ಕೊಟ್ಬಿಡು. ಬಂದಿರೋದಕ್ಕೂ 1 ಟೋಕನಿಗೆ ಎಲ್ಲರೂ ಹೋಗ್ಬಿಟ್ಟಿದೀವಿ. ಸುಮ್ಮನೆ ಬಂದು ಕ್ಯೂ ಅಲ್ಲಿ ನಿಂತಂಗಾಯ್ತು. ಟೋಕನ್ ಕೊಡೋದು ಒಬ್ಬನಿಗೆ, ನಾವು ತಲೆನೇ ಓಡಿಸಿಲ್ಲ. ಬೆಳಿಗ್ಗೆ ಬಿರಿಯಾನಿಯಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ದಿನ. ಬಿರಿಯಾನಿ ಈಸ್ ರೆಡಿ. ಬಿಸಿ ಹೊಸಕೋಟೆ ಬಿರಿಯಾನಿ. ಬಾಯ್ಸ್ ಎಲ್ಲ ಬ್ಯಾಟಿಂಗಿಗೆ ಫುಲ್ಲು ರಣ ಹದ್ದುಗಳ ಥರ ಕಾಯ್ತಾ ಇದ್ದಾರೆ. ಇನ್ನೊಂದೆರಡು ರಣ ಹದ್ದುಗಳು ಬಂದಿಲ್ಲ. ಆಕ್ಚುಯಲ್ ಮೇನ್ ರಣ ಹದ್ದುಗಳು ಅವರು. ಹೌ ಆರ್ ಯು ಫೀಲಿಂಗ್ ನೌ? ನೋಡಿ ಇನ್ನೂ ನಿದ್ದೆ ಮಂಪರು ಹೋಗಿಲ್ಲ ಅವರಿಗೆ. ನಾವೆಲ್ಲ ಫ್ರೆಶ್ ಆಗಿದ್ದೀವಿ. ಎದ್ದು ಅಭ್ಯಾಸ ಇದೆ. ನಿನ್ನೆನೂ ಮಲಗಿಲ್ಲ, ಇವತ್ತು ಮಲಗಿಲ್ಲ. ಹೇಳಿಲ್ಲಿ ಹೆಂಗಿದೆ ಫಸ್ಟ್ ಟೇಸ್ಟ್ ಮಾಡಿ ಹೇಳು. ಇದು ಫಸ್ಟ್ ಬೈಟ್. ಕರೆಕ್ಟಾಗಿ ಹೇಳ್ಬೇಕು, ಸುಮ್ಮನೆ ಡವೆಲ್ಲ ಮಾಡೋಂಗಿಲ್ಲ. ಯಾಕೆ ಬಿಡ್ತಾರಂತ ಗೊತ್ತಾಯ್ತು ಫಸ್ಟ್ ಬೈಟ್ ಅಲ್ಲಿ. ಕಬಾಬು ಅಲ್ಲಿರೋ ರಸ್ತಿಗೆ ತರೋದು ಲೇಟ್ ಆಯಿತು. ಬಟ್ ಏನು ಹೇಳಿ, ಫಸ್ಟು ತುತ್ತು ಸ್ವರ್ಗನೇ ನಿಮ್ಗೆ ತೋರಿಸೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅವನು ಸುಮ್ಮನೆ ತಮಾಷೆಗೆ ಹೇಳ್ತೀಯಾನೆ ಫಸ್ಟು ಬೈಟೆ ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ಬಟ್ ಸೂಪರ್ ಆಗಿದೆ ಹೊಸಕೋಟೆ ಬಿರಿಯಾನಿ. ಯಾಕೆ ಹಿಂಗೆ ಜನ ಜಾತ್ರೆ ಆಗಿ ಗಿಜಿ ಅಂತ ಬರ್ತಾರೆ ಅಂತ ಇವಾಗ ಅರ್ಥ ಆಯಿತು. ಫುಲ್ಲಾಗಿ ಕೂತಿದ್ದೀವಿ. ಅಲ್ಲಿ ಸೆಕೆಂಡ್ ಬ್ಯಾಟಿಂಗ್ ರೌಂಡ್ 2. 7 ಗಂಟೆ ಆಗಿದೆ, ಇನ್ನೂ ಚಳಿ ಹೋಗಿಲ್ಲ. ಥಮ್ಸ್ ಅಪ್ ಬಾಯ್ ಮೇಲ್ಗಡೆ ಫ್ಲೈಟ್ ಇಂದ ಆರಿ ಥಮ್ಸ್ ಅಪ್ ಹಿಡ್ಕೊಂಡ್ ಬಂದಿದ್ದೀವಿ. ಹೈ ಕೆಪಾಸಿಟಿ ಗೈ 1.5 ಬಿರಿಯಾನಿ ಹೊಡೆದ. ನಾವೆಲ್ಲ ಒಂದೊಂದು ಬಿರಿಯಾನಿಗೆ ಸುಸ್ತಾದ್ವಿ. ಸ್ಟ್ಯಾಚು ಇದು ನಮ್ಮ ಶಿವಮೊಗ್ಗದವರೇ ಮಾಡಿರೋದು.
ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ರಾಮ ಮಂದಿರ, ಬೆಂಗಳೂರು ರಾಮ ಮಂದಿರ ಹತ್ರ ಮಾಡಿರೋದು ನೋಡಿ. ಲೈನ್ ಬಾಯ್ಸ್ದು. ಸೊ ಹೊಸಕೋಟೆಗೆ ಹೋಗಿ ಬಂದು ಸುಸ್ತಾಗಿ ಎಲ್ಲ ಒಂದು ರೌಂಡ್ ನಿದ್ದೆ ಹೊಡೆದು ಮತ್ತೆ ಇವಾಗ ಬ್ಯಾಂಗ್ಳೂರ್ ಸಿಟಿ ಬೀಚ್ಗೆ ಹೊರಟಿದೀವಿ. ಸರ್ಯಾಗಿ ತಿಂದ್ಬಿಟ್ರು ಹೊಸಕೋಟೆ ಬಿರಿಯಾನಿ. ಸೊ ಈಟ್ ತಡ್ಕೊಳಕ್ಕಾಗದೆ ಈಗ ಪುಲ್ಚಾರ್ ಬೀಚ್ಗೆ ಹೋಗ್ತಾ ಇದೀವಿ. ಪುಲ್ಚಾರ್ ಹೋಟೆಲ್ ಹುಡ್ಕೊಂಡು ಲೂಲು ಮಾಲಿಗೆ ಬಂದಿದೀವಿ. ಸೊ ನೋಡಿ ಇಲ್ಲೆಲ್ಲ ಫ್ಲವರ್ಸ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಫ್ಲವರ್ ಫೆಸ್ಟಿವಲ್ ಇರೋದ್ರಿಂದ ಇದನ್ನ ಇಟ್ಟಿದ್ದಾರೆ. ಚೆನ್ನಾಗಿ ಮಾಡ್ಯಾರಲ್ಲ. ಲೂಲು ಫ್ಲವರ್ ಫೆಸ್ಟಿವಲ್ ಇದು. ಲೂಲು ಮಾಲ್. ವಿಚ್ ಒನ್ ಯು ಲೈಕ್ ಮಧು? ನಾವೆಲ್ಲ ಓನ್ಲಿ ಕಸ್ಟಮೈಸ್ ಕ್ಲಾಸಾ? ನೆಲವರ್ಸಕ್ಕೆ ಒಣಶೋಕಿ. ಮಧು ಅವರು ನೆಲವರ್ಸೋದಕ್ಕೆ ಆನಿಮಿ ಟಿ ಶರ್ಟ್ ತಗೊಳಕ್ ಬಂದಿದ್ದಾರೆ ಇಲ್ಲಿ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಸೊ ನಮ್ಮ ಬ್ಯಾಚಲ್ಲಿ ಫೈನಲಿ ಒಬ್ರು S25 Pro ತೊಗೊಂಡ್ರು. ಸ್ಯಾಮ್ಸಂಗ್ ಅಲ್ಟ್ರಾ ಸಾರಿ. ಫೈನಲಿ ಗ್ಯಾಲಕ್ಸಿ S10 ಟ್ಯಾಬ್ ತೊಗೊತಾ ಇದ್ದಾರೆ ನಮ್ಮ BBMP ದರ್ಶನ್ ಅವರು. ಸೊ ಸದ್ಯದಲ್ಲಿ ಅವ್ರದ್ದು ಮ್ಯಾರೇಜ್ ಇದೆ, ಅದಕ್ಕೆ ಖುಷಿಯಲ್ಲಿ ತೊಗೊಂಡಿದ್ದಾರೆ. ನಮಸ್ಕಾರ. ಐಶ್ವರ್ಯ ಫಿಲಮ್ ಅಲ್ಲಿ ಮಾಡ್ತಾನಲ್ಲ, ರನ್ ಮಾಡಿ ಟೆಸ್ಟ್ ಮಾಡ್ತೀನಿ ಅಂತ ಮಾಡಿ ಇಡೀ ಮಾಲ್ ಸುತ್ತು ಓಡು. ಅದಕ್ಕೆ ನಿಮ್ಮಂಥವ್ರು ಇರ್ತೀರಾ ಅಂತಾನೆ ಅವರು ಕಟಾಕ್ ಬಿಟ್ಟಿದ್ದಾರೆ ಕಾಲ್ 2 ಶೂಗೆ ಜಾಯಿನ್ ಮಾಡಿ. ಪ್ರದೀಪ್ ಅವ್ರು ಹೇಳಿದ್ದು ನಾನೇನಾದ್ರೂ ಶಾಪ್ ಒಳಗೆ ಹೋದ್ರೆ ಒಂದ್ಸರಿನೂ ತಗೊಳ್ದೆ ವಾಪಸ್ ಬಂದಿಲ್ಲ ಅಂತ. ಬಟ್ ಅಲ್ಲಿ ನೋಡಿ ಬರೀ ಕೈ ದಾಸ ಆಗಿ ಬರ್ತಾ ಇದಾರೆ. ಅಲ್ಲಿ ಹೋದ್ರೆ ವಾಪಸ್ ಬರಲ್ಲ ಅಲ್ಲ ಬಾಸು. ಬ್ಲೂಬೆರಿ ಸ್ಪ್ಯಾನಿಷ್ ಡಿಲೈಟ್ ನಮ್ದು. ರೆಡ್ ವೆಲ್ವೆಟ್ ಪ್ರದೀಪ್ ಅವರು. ನೀವೆಲ್ಲ ತಿಂದು ಬಿಟ್ಟಿದ್ದು ಅವ್ನಿಗೆ ಕೊಟ್ರೆ ಅವ್ನು ತಿಂದಿದ್ದಾನೆ. ನಿಂದು ತಾಯಿ ಗುಣ ಅಂತ ಸಾಂಗ್ ಹಾಕ್ಬೇಕು ಅಂತ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಚಿನ್ನು ಅಲಿಯಾಸ್ ವರುಣ್ ರವರು ಕಚ್ಚಾ ಬಾದಾಮ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಯಾ ಕಮಾನ್ ನಾಚ್ಕೋಬೇಡ. ನೋಡೋರೆಲ್ಲ ಹೆಂಗ್ ಮಾಡ್ತಾರೆ ಹೆಣ್ಮಕ್ಳು. ಮಾಡೋದು ಸಾಂಗ್ ಹೇಳ್ಕೊಂಡು. ಇಲ್ಲಿ ಆಡಿಯನ್ಸ್ ಇದ್ದಾರೆ, ಫ್ಯಾನ್ಸ್ ಇದ್ದಾರೆ. ಸೊ ಇವ್ರನ್ನ ನೋಡಿ ಆ ಕಡೆ ಕಾಪಿ ಮಾಡ್ತಾ ಇದ್ದಾರೆ ಕೆಲವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಇನ್ ಫ್ರಂಟ್ ಆಫ್ ದಿಸ್ ಪ್ಲೆಂಟಿ ಪೀಪಲ್ ವಿತೌಟ್ ಎನಿ ಹೆಸಿಟೇಷನ್. ನಿಮ್ಮ ಆಶೀರ್ವಾದ ಎಲ್ಲ ವೋಟ್ ಮಾಡಿ. ಬಿಗ್ ಬಾಸ್ ಪ್ರತಿಭೆನೂ ಆದರೆ ಏನು ಮಾಡಲಿ, ನಾನು ಸುದೀಪ್ ಸರ್ ಇಲ್ಲ, ಈಗ ಬಿಟ್ಟು ಹೋಗ್ತಿದ್ದಾರೆ, ಅದಕ್ಕೆ ಹೋಗಕ್ಕೆ ಮನಸ್ಸಿಲ್ಲ. ಎಷ್ಟು ಆಫರ್ ಬಂದಿದೆ, ಹೀಗೆ ಬರ್ತಿದೆ, ಆದರೆ ಸುದೀಪ್ ಸರ್ ಇಲ್ಲ ಅಂತ ಬೇಡ ಅಂದ್ರೆ ನಾನಿನ್ನು ವಿಚಿತ್ರ. ಎಷ್ಟೇ ಕೋಟಿ ಕೊಟ್ಟರು ಹೋಗಲ್ಲ. ಕರೀತಾರೆ ಅದಕ್ಕೆ. ನೀವು ಬಿಗ್ ಬಾಸ್ ಕರೆದ್ರೆ ಆಫೀಸ್ ಇದೆ, ಆಫೀಸ್ ರಜಾ ಕೊಡಲ್ಲ. ನಿಮ್ದು ಸೋರ್ತಾ ಇದೆ ಸಚಿನ್. ಸರ್ ನೀವು ನೋಡಿ, ನಮಗೆ ವೀಕ್ಲಿ ಬೇಸಿಸ್ ನಮ್ದು ಏನಿದೆ ಅದು ಕೊಟ್ಕೊಟ್ರೆ ನಾನು ಹೋಗ್ತೀನಿ. ಏನ್ ವೀಕ್ಲಿ ಬೇಸಿಸ್ ನಿಮ್ದು? ಬಾಯ್ಸಿಗೆ ಜಾಸ್ತಿ ಇಷ್ಟ ಆಗ್ಬಿಡ್ತು ಅಲ್ಲಿ ಐಸ್ ಕ್ರೀಮ್. ಸೊ ಸೆಕೆಂಡ್ ರೌಂಡ್. ಸೊ ಲೂಲು ಮಾಲ್ ಅಲ್ಲಿ ನೋ ಸ್ಟಿಕ್ ನ್ಯಾಚುರಲ್ ಫ್ರೂಟ್ ಐಸ್ ಕ್ರೀಮ್ ಅಂತ ಇಲ್ಲಿ ಸ್ಟಾಲ್ ಹಾಕೊಂಡಿದ್ದಾರೆ. ಮಿಸ್ ಮಾಡ್ಕೋಬೇಡಿ, ಸೂಪರ್ ಆಗಿದೆ ಐಸ್ ಕ್ರೀಮ್ ಫ್ಲೇವರ್ಸ್, ನ್ಯಾಚುರಲ್ ಐಸ್ ಕ್ರೀಮ್ ಫ್ಲೇವರ್ಸ್. ಗಿವ್ ಫೀಡ್ಬ್ಯಾಕ್ ಅಬೌಟ್ ನ್ಯಾಚುರಲ್ ಫ್ಲೇವರ್ ಐಸ್ ಕ್ರೀಮ್. ನಿಮ್ದು ಫೀಡ್ಬ್ಯಾಕ್ ಅಬೌಟ್ ಐಸ್ ಕ್ರೀಮ್? ಒಂದಲ್ಲಿ 100% ಬ್ಯಾಕ್. ಯೋ ಪ್ರೋ ರೈಡರ್ BBMP ದರ್ಶನ್. ಹೊಸ ಮೋಟರ್ ಜಿಪಿ ಅವನೊಬ್ಬ ಬಂದವ್ ನಿಂತಾರನೆ ಅವನೇ. ಆಯಿಲ್ ರಿಫೈನಿಂಗ್ ಫ್ಯಾಕ್ಟರಿ ಇದೆ ತುಂಗ. ಪಕ್ಕ ಹಂಗೆ ಕಾಣಿಸ್ತೀಯ ನೋಡು, ಅರೇಬಿಕ್ ಬಾಯ್. ಮತ್ತೆ ರಿಟರ್ನ್ ಹೊರಟಿದೀವಿ ನಾವು ಲೂಲು ಮಾಲಿಂದ. ಸೊ ಯು ಗೈಸ್ ಎಂಜಾಯ್. ವಿಲ್ ಗೆಟ್ ಬ್ಯಾಕ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ಯಾಕೆ ಬಾಬ್ ಬೆಳಿಗ್ಗೆ ಕಾಲ್ ಮಾಡಿದಾಗ ಎತ್ತಿಲ್ಲ? ಯಾಕೆ ಬಾಬ್? ಏನ್ ಬಾಬ್ ಕರ್ಸಿದ್ದು?